ಎಲ್ರಿಗೂ ನಮಸ್ಕಾರ. ವೃಷಭ ಸಿನಿಮಾ ಈ ತರ ನೋಡ್ಕೊಂಡು ಆಚೆ ಬಂದ್ವಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಸ್ಟೋರಿ ಲೈನು ನಮ್ಮ ನಂದಕಿಶೋರ್ ಅವರ ಡೈರೆಕ್ಷನ್ ಅಲ್ಲಿ ಸಮರ್ಜಿತ್ ಅವರು ಅಭಿನಯಿಸಿದ್ದಾರೆ. ಅದು ಕಂಪ್ಲೀಟ್ ಆಕ್ಟರ್ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಒಬ್ಬ ಮೇವ್ರಿಕ್ ಆಕ್ಟರ್ ಜೊತೆ ಆಕ್ಟ್ ಮಾಡಿ ಸೈ ಹಂಚ್ಕೊಳ್ಳೋದು ಇಟ್ಸ್ ರಿಯಲಿ ಚಾಲೆಂಜಿಂಗ್ ಜಾಬ್. ಅದನ್ನ ಸಮರ್ಜಿತ್ ಡನ್ ಎಫರ್ಟ್ಲೆಸ್ಲಿ. ತುಂಬಾ ಖುಷಿ ಆಯ್ತು, ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಮರ್ಜಿತ್. ಸಕ್ಕದಾಗಿ ಆಕ್ಟ್ ಮಾಡಿದ್ಯಾ, ಮೈಂಡ್ ಬ್ಲೋಯಿಂಗ್. ಅದೇ ಹೇಳ್ತಾ ಇದ್ರೆ ಮೋಹನ್ ಕೆಲವು ಕಡೆ ಅವ್ರನ್ನೂ ಸಹಿತ ಡಾಮಿನೇಟ್ ಮಾಡಿರುವಂತ ಪರ್ಫಾರ್ಮೆನ್ಸ್ ಸಮರ್ಜಿತ್ತು. ತುಂಬಾ ಖುಷಿ ಆಯ್ತು. ಆಕ್ಷನ್ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಎಸ್ಪೆಷಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ಬೋದು, ಚಿಲ್ಲಿ ಉಡಾಯಿಸಿದ್ದೇನೆ. ತುಂಬಾ ಖುಷಿ ಆಯ್ತು. ಇಂಥ ಯಂಗ್ಸ್ಟರ್ಸ್ ನಮ್ಮ ಇಂಡಸ್ಟ್ರಿಗೆ ಇವಾಗ ಬಹಳ ಅವಶ್ಯಕತೆ ಇರುವಂತ ಒಂದು ಸ್ಲಾಟ್ ಅದು. ಸಮರ್ಜಿತ್ has fulfilled it in the pan Indian level. Heartily congratulations to the team. Absolutely, ಅದೇ ಹೇಳ್ತಾ ಇದ್ದೆ. ಪರ್ಫಾರ್ಮೆನ್ಸ್ ಒಂದು ಪೀರಿಯಡಿಕ್ ಹೋಗುತ್ತೆ, ಒಂದು ಪ್ರೆಸೆಂಟ್ ಬರುತ್ತೆ. ಅದೆರಡೂ ಬ್ಯಾಲೆನ್ಸ್ ಮಾಡಿ ಅಷ್ಟೇ ಒಂದು ಏನೋ ಪರ್ಫಾರ್ಮೆನ್ಸ್ ರೆಂಡರ್ ಮಾಡೋದಿದೆಯಲ್ಲ, ಅದು ಅಗೇನ್ ಮೋಹನ್ ಲಾಲ್ ಸರ್ ಜೊತೆ ಅಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ. ಹಾಗಾಗಿ ರಾಗಿಣಿ ಅವ್ರ ಜೊತೆ ಕೂಡ ಪರ್ಫಾರ್ಮೆನ್ಸ್ ಮತ್ತೆ ಯುನಿಕ್ ಸ್ಟೋರಿ ಲೈನ್. ಎಸ್ಪೆಷಲಿ ನಾನು ಹೇಳಿದ್ರೆ ಸ್ಟೋರಿ ಲೀಕ್ ಗೊತ್ತಾಗುತ್ತೆ. ಸೊ ನೀವು ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಪರ್ಫಾರ್ಮೆನ್ಸ್, ಒಂದು ಸ್ಟೋರಿ ಲೈನ್. ಅದನ್ನ ನೀವು ಥಿಯೇಟರ್ ಎಂಜಾಯ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾರ್ಟ್ಲಿ All the very best, congratulations. ಈ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಮೂವೀಸ್ಗೆ ಫೀಸ್ಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ವೃಷಭ ಇಸ್ ಒನ್ ಆಫ್ ದ ಸಿನಿಮಾಸ್. ಸಮರ್ಜಿತ್ ಅವ್ರನ್ನ ನೋಡಿ ವೆರಿ ಪ್ರಾಮಿಸ್ ಆಕ್ಟರ್ ಟು ಕನ್ನಡ. ವೆಲ್ಕಮ್ ಟು ದ ಹಬ್ ಅಂಡ್ ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್ ಆಕ್ಟರ್. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ನಮಸ್ತೆ ನಮಸ್ತೆ. ನನ್ನ ಗೆಳೆಯ ಮತ್ತೆ ಜೊತೆಗಾರ, ನನ್ನ 2 ಸಿನಿಮಾಗಳಿಗೆ ಕೆಲಸ ಮಾಡಿದ ಸಮರ್ಜಿತ್ಗೆ ಇವತ್ತು ಒಂದು ತುಂಬಾ ಒಳ್ಳೆ ದಿನ. ವೃಷಭ ಅದರದ್ದು ಟೈಟ್ಲೇ ತುಂಬಾ ಅದ್ಭುತವಾದ ಟೈಟ್ಲ್ ಅದು. ಜೊತೆಗೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾರೆ. ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ ಅಥವಾ ರಾಗಿಣಿ ಅವರು ಎಕ್ಸ್ಪೀರಿಯನ್ಸ್ಡ್ ಹಲವಾರು ನಟರಿದ್ದಾರೆ. ಇನ್ನಷ್ಟು ಅದಕ್ಕೊಂದು ಬೇರೆದೇ ಚಾರ್ಮ್ ಬೇಕು, ಬೇರೆದೇ ಒಂದು ಮಾನಸಿಕ ಸ್ಥೈರ್ಯ ಬೇಕು. ಅವೆಲ್ಲದನ್ನು ಪಡೆದು ಬಂದಂತಹ ಅಪ್ಪಟ ಕನ್ನಡದ ಪ್ರತಿಭೆ ಸಮರ್ಜಿತ್ ಅಂದ್ರೆ ಅದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತ ಅನ್ಕೋಬಹುದು. ತುಂಬಾ ಅದ್ಭುತವಾಗಿ ನಟಿಸಿದ್ದಾನೆ. ಆಮೇಲೆ ಆ ಕೊನೆ ರೀಲ್ಗಳಲ್ಲಂತೂ ಅವನ ಆಕ್ಷನ್ ಕ್ಯಾಲಿಬರ್ ಮತ್ತೆ ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು, ಎಮೋಷನ್ಸು ಎಲ್ಲವೂ ತುಂಬಾ ಹೊಸದಾಗಿದೆ. ಒಂದು ಹೊಸ ಪ್ರತಿಭೆ. ಈಗ ಆಲ್ರೆಡಿ ಎರಡನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು 6-8 ಮೆಟ್ಲುಗಳನ್ನು ಒಟ್ಟಿಗೆ ಜಂಪ್ ಮಾಡಿದಂತಹ ಒಂದು ಪ್ರಗತಿ ಸಮರ್ಜಿತ್. ದಯಮಾಡಿ ಸಮಸ್ತ ನಾಡು ಈ ಹೊಸ ಪ್ರತಿಭೆಗಳನ್ನ, ಹೊಸಬ್ರು ಯಾವತ್ತೂ ಚೆನ್ನಾಗಿ ಮಾಡಿದ್ರು ಕನ್ನಡದ ಕೈ ಬಿಟ್ಟಿಲ್ಲ. ಇವನ ಒಂದು ಕಾಂಟ್ರಿಬ್ಯೂಷನ್ ತುಂಬಾನೇ ದೊಡ್ಡದಿದೆ ಸಿನಿಮಾದಲ್ಲಿ. ನೋಡಕ್ಕೆ ವೃಷಭ ಅಂತಿದ್ದಾಗೆ ಮೋಹನ್ ಲಾಲ್ ಸರೇ ಕಾಣಿಸ್ತಾರೆ. ಬಟ್ ಈತನ ಕಾಂಟ್ರಿಬ್ಯೂಷನ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ತುಂಬಾ ದೊಡ್ಡ ಲೆವೆಲಿನ ಪರ್ಫಾರ್ಮೆನ್ಸ್ ನೋಡ್ಬೋದು ಸಮರ್ಜಿತ್. ಹೇಳಿ ಕೇಳಿ ನಾವೆಲ್ಲ ಇವರ ತಾತ, ಇವರ ತಂದೆಯ, ಇವರ ತಾತನ ಭಕ್ತರು, ಇವರ ತಂದೆಯ ಸ್ನೇಹಿತರು. ಈತ ನನ್ನ ಜೊತೆಗಾರ. ಜೊತೆಗೆ ಇವತ್ತು ಅವನ ಪ್ರಗತಿ ನೋಡಿ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬಾ ಖುಷಿ ಆಗ್ತಿದೆ. ಪಿ ಲಂಕೇಶ್ ಅವ್ರು ನೆನಪಾಗ್ತಿದ್ದಾರೆ. ಇವತ್ತು ಸೆನ್ಸಿಬಲ್ ಮಂಥನದ ಒಬ್ಬ ಹುಡುಗ ಇವತ್ತು ಒಂದು ಸ್ಟಾರ್ ಆಗೋ ಹಂತಕ್ಕೆ ಮುಂದೆ ಹೆಜ್ಜೆ ಇಡ್ತಾ ನೋಡ್ತಿರೋದೇ ಒಂದು ದೊಡ್ಡ ಸಂತೋಷ. ಸಮಸ್ತ ನಾಡು ಚಿತ್ರವನ್ನು ನೋಡಿ ಚಿತ್ರಕ್ಕೆ ಹಾರೈಕೆ ನೀಡಿ ಮತ್ತೆ ಸಮರ್ಜಿತ್ಗೆ ಶುಭ ಕೋರ್ಬೇಕಾಗಿ ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ. ನಿರ್ದೇಶಕ ನಂದನಿಗೆ ನನ್ನ ಶುಭಾಶಯಗಳು, ಲಂಕೇಶ್ ಅವರಿಗೆ ಶುಭಾಶಯಗಳು, ಸಮಸ್ತ ಚಿತ್ರತಂಡಕ್ಕೆ ನನ್ನ ಧೀರಶರಣ ನಮಸ್ಕಾರ. ಜೈ ವೃಷಭ. ಏನಾದ್ರು ಕೇಳ್ತೀರಾ? ನಾವೇ
ನಿಜವಾಗ್ಲೂ ನಮಗೆ ಹೆಮ್ಮೆ ವಿಷಯ. ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಆಕ್ಷನ್ ಎಲ್ಲ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಇಮೋಷನ್ಸ್ ಆಗಬೇಕು, ಅದೆಲ್ಲ ನಿಜವಾಗ್ಲೂ ಸಾಮಾನ್ಯವಾಗಿರುವಂಥ ಕೆಲಸ ಇಲ್ಲವೇ ಇಲ್ಲ. ಸೊ ಐ ಆಮ್ ಟ್ರೂಲಿ ಆನರ್ಡ್ ಅಂಡ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್. ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಐ ಆಮ್ ವೆರಿ ಇಮೋಷನಲ್, ವೆರಿ ಓವರ್. ಯಾಕಂದ್ರೆ ನಾನು ಇವತ್ತು ಪ್ರಮೋಷನ್ಸ್ ಆದ್ಮೇಲೆ ನಾವು ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ್ವಿ. ನಮಗೆ ತುಂಬಾ ಇಮೋಷನಲಿ ಫೀಲ್ ಆಗ್ತಿದೆ. ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬಾ ಖುಷಿ. ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ತೆಲುಗು ವರ್ಷನ್ ಕೂಡ. ಬಟ್ ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ಈ ಜರ್ನಿ ಮೋರ್ ದೆನ್ 2 years ಇರೋದ್ರಿಂದ ಏನಾಗಿದೆ ದಟ್ ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ದ ಫಿಲ್ಮ್ ಅಂತ ಹೇಳ್ಬೋದು. ಬೇರೆ ಬೇರೆ ಲುಕ್ಸ್ ಅಲ್ಲಿ ನಾವು ಕಾಣಿಸ್ಕೊಂಡಿದ್ವಿ. ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾನೇ ಖುಷಿ ಆಯ್ತು ನನಗೆ. ಚಾಲೆಂಜಿಂಗ್ ಇಟ್ ವಾಸ್, ಬಿಕಾಸ್ ಅಷ್ಟು ಜ್ಯುವೆಲ್ರಿ, ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆಕ್ಷನ್ ಮಾಡಬೇಕು, ಎಮೋಷನ್ಸ್ ಕೊಡಬೇಕು, ಸೀನ್ಸ್ ಡೈಲಾಗ್ಸ್ ಎಲ್ಲ ಮಾಡಬೇಕು, ಕಷ್ಟ ಇತ್ತು. ಬಟ್ ನಾವು ಫಸ್ಟ್ ಟೈಮ್ ಈ ತರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಿದೆ. ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟ್ ಅಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಡ್ಯುಯಲ್ ಶೇಡ್ಸ್ ಅಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್, ದಿಸ್ ವಾಸ್ ಲೈಕ್ ದ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್. ಅದ್ರ ಬಗ್ಗೆ ನಾವು ಇವತ್ತವರೆಗೂ ಮಾತಾಡೋದು ಜಾಸ್ತಿ ಆಗ್ತಾ ಇರ್ಲಿಲ್ಲ. ಬಟ್ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಅದನ್ನ ಇಷ್ಟಪಟ್ಟಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ನಾವು ಯಾವತ್ತು ಫೈಟರ್ಸೇ. ಐ ಥಿಂಕ್ ತುಂಬಾ ಮಜವಾಗಿತ್ತು. ಏನಂದ್ರೆ ಕಲರಿ ಪಟ್ಟು ಮಾಡಿದ್ದೀನಿ ಫಿಲ್ಮ್ ಅಲ್ಲಿ. ಸೊ ಆ ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿತ್ತು. ಲಾಲ್ ಸರ್ ಇಸ್ ಆಲ್ರೆಡಿ ಅ ಕಲರಿ ಪಟ್ಟು ಫೈಟರ್ ಅಂಡ್ ಟ್ರೈನ್ಡ್ ಇನ್ ಕಲರಿ ಪಟ್ಟು. ಸೊ ಆ ಒಂದು ಸೀಕ್ವೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಫಸ್ಟ್ ಇಂಟ್ರೊಡಕ್ಷನ್, ಆ ಒಂದು ಬೆಲೆ ಇಟ್ಕೊಂಡು ಒಂದು ಮಾಡಬೇಕು ಅಂದ್ರೆ ನಿಜವಾಗ್ಲೂ ಕಷ್ಟ. ಬಟ್ the kind of love that I'm receiving for this character is unbelievable. So ತುಂಬಾ ಖುಷಿ ಆಗ್ತಿದೆ. Star of the show. Bye ma. Bye Sweetie. Bye. Bye guys. ನಾನ್ ಮಾಡಿದ್ನ ಅವರ ಡಿಕ್ಕಿ ಹೋಗ್ತಿಲ್ಲ, ಪ್ರೀತಿಯಿಂದ ಡಿಕ್ಕಿ ಜೊತೆ ಎಲ್ಲ ಎಲ್ಲ ಓಕೆನಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಮೆರಿ ಕ್ರಿಸ್ಮಸ್. ತುಂಬಾ ಒಳ್ಳೇದಾಗ್ಲಿ ನಿಮ್ ಜೀವನದಲ್ಲಿ. ಅಂಡ್ ಇವತ್ತು ಖುಷಿಯಾಗಿ ಒಂದು ಸಿನಿಮಾ ನೋಡಿದೆ ನಾನು, ವೃಷಭ ಸಿನಿಮಾದ ಹೀರೋ ಹೋಲ್ ಅಂಡ್ ಸೋಲ್ ಇಲ್ಲಿದ್ದಾರೆ. ನಿಜವಾಗ್ಲೂ ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮ್ಗೆ? ಎಲ್ಲೋ ಒಂದ್ ಕಡೆ ನಮ್ಮ ಇಂಡಸ್ಟ್ರಿಯ ರಿತಿಕ್ ರೋಷನ್ ಅಂತ ನನಗೆ ಅನ್ಸುತ್ತೆ. ನಾನು ಇಂದ್ರಜಿತ್ ಸರಿಗೆ ಹೇಳ್ತಾ ಇರ್ತೀನಿ, ಸಮಾಜಕ್ಕೆ ಖುಷಿ ಆಗದೆ ಏನಂತ ಹೇಳಿದ್ರೆ, ಒಂದೇ ಟೈಪ್ ಕಾಸ್ಟ್, ಒಂದು ಬರೀ ರೊಮ್ಯಾಂಟಿಕ್ ಸಿನಿಮಾ ಆತರ ಅಲ್ಲ. ಹಿ ಕ್ಯಾನ್ ಡೂ ಎವ್ರಿಥಿಂಗ್. ಲೈಕ್ ಈಸ್ ಅ ಓವರ್ ಆಲ್ ಸ್ಟಾರ್. ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ ಆಗಿ ಆಕ್ಷನ್ ಮಾಡಿದ್ದಾರೆ, ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ, ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಪದ್ಮಭೂಷಣ, ಈಸ್ ವಂಡರ್ಫುಲ್. ಅವರ ಪಕ್ಕದಲ್ಲಿ ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ನೀವು ತುಂಬಾ ಬೆಳಿತೀರಾ, ದೊಡ್ಡ ಕಾಣಿಸ್ತಾರೆ, ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೃಷಭ ಸಿನಿಮಾ ಎಲ್ಲರೂ ನೋಡಿ, ತುಂಬಾ ಅತ್ಯುತ್ತಮವಾಗಿ ಮಾಡಿದಂತ ಸಿನಿಮಾ. ನಂದಕಿಶೋರ್ ಅವರು, ನಮ್ಮ ನಂದಕಿಶೋರ್ ಅವರು ಮಾಡಿದಂತ ಸಿನಿಮಾ. ಸೊ ಎಲ್ಲರೂ ಸಿನಿಮಾನ ಪ್ರಮೋಟ್ ಮಾಡಿ ನೋಡಿ ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಫ್ ಕೋರ್ಸ್ ರಾಗಿಣಿ ಅವ್ರು ಈಗಷ್ಟೇ ಹೋದ್ರು, ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಒಬ್ಬ ರಾಣಿಯಾಗಿ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಓವರ್ ಆಲ್ ಎಲ್ಲ ಇಂಡಸ್ಟ್ರಿಯ ನಟಿದ್ದಾರೆ ಇದ್ರಲ್ಲಿ. ಅಲ್ಲಿ ಅವರಿಂದ ಹಿಡಿದು ಅಯ್ಯಪ್ಪ ಅವರಿಂದ ಹಿಡಿದು, ಐ ಥಿಂಕ್ ಯು ಹ್ಯಾವ್ ಲೈಕ್ ದ ಹೋಲ್ ಲಾಟ್ ಆಫ್ ಸ್ಟಾರ್ ಕಾಸ್ಟ್. ಎಲ್ಲರೂ ನೋಡೋದಕ್ಕೆ, ಕಣ್ ತುಂಬಿಕೊಳ್ಳೋದಕ್ಕೆ ನಿಮ್ಗೆ ಖುಷಿ ಆಗುತ್ತೆ. ಎಲ್ಲರೂ ವೃಷಭ ನೋಡಿ. ಆಲ್ ದ ವೆರಿ ಬೆಸ್ಟ್ ಟು ಸಮರ್ಜಿತ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ವೃಷಭ. ಥ್ಯಾಂಕ್ ಯು. ವೃಷಭ ನೋಡ್ಕೊಂಡು ಬಂದೆ. ಆಲ್ ದ ಬೆಸ್ಟ್ ಎಂಟರ್ ಟೀಮ್ ವೃಷಭ. ಆಮೇಲೆ ನಮ್ ಕಿಶೋರ್ ಡೈರೆಕ್ಷನ್, ಅವ್ರಿಗೆ ಒಳ್ಳೇದಾಗ್ಲಿ. ಸಮರ್ಜಿತ್ ಎಷ್ಟೇ ಸಿನಿಮಾ, ಎರಡನೇದು
ಮೋಹನ್ ಲಾಲ್ ಅವರು ಮೋರ್ ದನ್ 50 ಮಾಡಿರ್ಬೋದು, ಅಷ್ಟು ಮಾಡಿದಾರ. ರಿಯಲಿ ಗ್ರೇಟ್. ಯಾಕಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಂತ ಒಬ್ಬ ಸೂಪರ್ ಸ್ಟಾರ್ ಮುಂದೆ ನಮ್ಮ ಕನ್ನಡದ ಮುಂದೆ ಕಟ್ಟಲ್ ಕಂಡಿಟ್ಟು ಎಲ್ಲರಿಗೂ ಅಷ್ಟು ಕಡಕಾಗಿ ಮಾತಾಡೋದು, ಕಡಕಾಗಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ, ಅದಷ್ಟು ಈಸಿನೇ ಅಲ್ಲ. ಯಾಕಂದ್ರೆ ಹೊಸ ಹುಡುಗ ಹೊಸ ಕಲೆ ಮಾಡಿರೋ ಒಂದು ಸಿನಿಮಾ ಇನ್ನೂ ಕನ್ನಡದಲ್ಲಿ ಆದ್ಗಡೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಪರ್ಫಾರ್ಮ್ ಮಾಡಿದ್ದೀರ ಮುಂದೆ ಹೇಳ್ಬೇಕು ಅಂತಲ್ಲ. ನಾನು ರಿಯಲಿ ಗೂಸ್ ಬಂಪ್ಸ್ ನನಗೆ ನೋಡ್ತಾ ಇದ್ರೆ ಇದರ 2 ಸಿನಿಮಾಗೆ ಈ ಲೆವೆಲ್ ಪರ್ಫಾರ್ಮೆನ್ಸ್ ಸ್ಟಾರ್ ಲೆವೆಲ್ ಮಾಡಿದ್ರೆ. ಸೊ ನೀವು ಸ್ಟಾರ್ ಆಗ್ತೀರ, ಡೆಫಿನೆಟ್ ಆಗಿ ನೀವು ಸ್ಟಾರ್ ಆಗ್ತೀರಾ. ಅದ್ಭುತವಾಗಿ ಅಭಿನಯಿಸಿದ್ರೆ ಕನ್ನಡ ಸಿನಿಮಾಗಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾ ಇದೆ. ಈಗ ಕನ್ನಡ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಇಲ್ಲಿತ್ಕೊಂಡು ಅಲ್ಲಿತ್ಕೊಂಡು ಎಲ್ಲಾ ಕಡೆ ಹೆಸರು ಮಾಡ್ತಿರೋದು ಅದು ಕನ್ನಡದ ಹೆಮ್ಮೆ. ಋಷಭ ಮಲಯಾಳಮಲ್ಲೂ ಇದೆ, ತೆಲುಗು ಇದೆ, ನಮ್ಮ ಕನ್ನಡದಲ್ಲೂ ಇದೆ. ಎಲ್ಲ ಪ್ರೋತ್ಸಾಹ ನೀಡಿ ಕನ್ನಡ ಹೀರೋಗಳ ಕೊರತೆ ಬಹಳ ಇದೆ. ಯಾಕಂದ್ರೆ ಹೀರೋಗಳಿಲ್ಲ, ಇವತ್ತು ಒಳ್ಳೊಳ್ಳೆ ಕಥೆಗಳಿದೆ, ನಿರ್ದೇಶಕರು ಇದೀವಿ, ಕಥೆಗಳು ಮಾಡ್ಕೊಂಡಿದ್ದೀವಿ, ಹೀರೋಗಳಿಲ್ಲ. ಸೊ ನಿಮ್ನೆಲ್ಲ ನೋಡಿದಾಗ ಒಂದು ಭರವಸೆ ಬರ್ತದೆ. ನೆಕ್ಸ್ಟ್ ಎಲ್ಲ ನೀವೆಲ್ಲ ಒಳ್ಳೊಳ್ಳೆ ಸ್ಟಾರ್ಗಳಾಗಿ ಇಲ್ಲಿ ನಿಂತ್ಕೊತೀರಂತ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ನಿಮ್ಮೆಲ್ಲರೂ ಸಪೋರ್ಟು, ನಾವೇನೇ ವಿಶ್ ಮಾಡಿದ್ರು ಅದು ನಾವು ಹರಿಸ್ತೀವಿ, ಹಾರೈಸ್ತೀವಿ. ಆದ್ರೆ ನಿಮ್ಮೆಲ್ಲರೂ ಸಹಕಾರ ಈ ತರ ಯಂಗ್ಸ್ಟರ್ಸ್ ಮೇಲೆ ಇರ್ಬೇಕು, ಪ್ರತಿಯೊಬ್ಬರ ಮೇಲೆ ಇರಬೇಕು. ಆದ್ರೆ ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಇರಬೇಕು. ಅವ್ರಿಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಸಕರಾಗಿ ಮಾಡಿದ್ದಾರೆ. ಮೋಹನ್ ಲಾಲ್ ಸರ್ ಆ್ಯಂಡ್ ಹೀರೋ ಸರ್ ಫೈಟಿಂಗ್ ಅಂದರೆ ತುಂಬ ಇಷ್ಟ ಆಯಿತು. ದಯವಿಟ್ಟು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಕಾಂಟೆಂಟ್ ಆಗಿರ್ಬೋದು. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮೇರಿ ಕ್ರಿಸ್ಮಸ್. ತುಂಬಾ ಖುಷಿ ಆಯ್ತು. ಇವಾಗ ತಾನೇ ಪುಷ್ಪ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋ. ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್. ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ ಈ ಸಿನಿಮಾ ನೋಡಿದ್ರೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಒಂದು ಕ್ರಿಸ್ಮಸ್ಗೆ ಇದು ಒಂದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ. ಈಗ ಸ್ಕ್ರೀನ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಸರ್ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ರಿಯಲ್ ಲೈಫ್ ಅಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ವಿ. ಸಮರ್ಜಿತ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದೀವಿ. ಹರಸಿ ಹಾರಿಸಿದ್ರೆ ನೀವೆಲ್ಲರೂ ಕೂಡ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಕ್ಕೆ ಹೊರಟಿದ್ದಾರೆ. ಅದಂತೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡಿರ್ತೀವಿ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಿದ್ದಾರೆ. ಯಾಕಂದ್ರೆ ಶ್ರೀನು ಆಕ್ಟ್ ಮಾಡಿದ್ದಾರೆ ಅದರಲ್ಲಿ, ನಮ್ಮ ಕನ್ನಡದವರು. ಕಿಶೋರ್ ಸರ್ ಕೂಡ ಇದ್ದಾರೆ, ನಂದ ಕಿಶೋರ್ ಸರ್ ಅವರ ನಿರ್ದೇಶನ. ಆಲ್ ದಿ ವೆರಿ ಬೆಸ್ಟ್ ಇಡೀ ಸಿನಿಮಾಕ್ಕೆ. ಈ ಕ್ರಿಸ್ಮಸ್ಗೆ ಇದೊಂದು ಆಫರ್ ಅಂತ ಹೇಳ್ಬೋದು. ಯಾರು ಕೂಡ ಇದು ಥಿಯೇಟರ್ಗೆ ಅಂತಾನೆ ಮಾಡಿರುವಂತ ಸಿನಿಮಾ. ಯೂಶಲಿ ಕೆಲವೊಂದು ಸಿನಿಮಾ ಮನೆಯಲ್ಲೂ ನೋಡ್ಬೋದು ಅಂತ ಹೇಳ್ತೀವಿ. ಬಟ್ ಈ ಸಿನಿಮಾ ಡಿಸೈನ್ ಆಗಿರೋದೇ ಥಿಯೇಟರ್ ನೋಡೋಕೆ, ಡಿಸೈನ್ ಆಗಿರೋದೇ ಈ ಮ್ಯೂಸಿಕ್ ನ ಥಿಯೇಟರ್ ಅಲ್ಲಿ ಕೇಳಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾರೈಸಿ. ವೆರಿ ಬೆಸ್ಟ್. ಪಾನಿನ ಸ್ಟಾರ್ ಇರೋದು ನಿಮ್ಮನ್ನ ಸಂಬಂಧಿಸಿದ ಆಗಲ್ಲ. ತುಂಬಾ ಚೆನ್ನಾಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಗೆಳೆಯ ಸಮರ್ಜಿತ್ಗೆ ಗುಡ್ ಲೈಕ್ ಬಾಲಿವುಡ್ ಹೀರೋ. ತುಂಬಾ ಖುಷಿ ಆಯ್ತು ನೋಡಿ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇವತ್ತೇನು ಸ್ಟಾರ್ ವಾರು ಅಂತ ಏನ್ ಇದ್ ಮಾಡ್ತಾರೆ. ಯಾರೋ ಹೀರೋ ಯಾರೋ ಹೊರಗಡೆ ಅಂತ ಕಾಂಟ್ರವರ್ಸಿ. ಸರ್ ಇವತ್ತಿನ್ನು ಹೊಸಬ ಸರ್, ಗೆಳೆಯ ಹೊಸಬ. ಇವತ್ತು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ಒಟ್ಟ ಆ ಇಂಟ್ರಾಕ್ಟ್ ಇದೆಯಲ್ಲ, ಒಂದು ಆಕ್ಷನ್ ಸೀಕ್ವೆನ್ಸ್ ಮತ್ತೊಂದು ಮಗದೊಂದ್ರಲ್ಲಿ ಇದು ಸಿನಿಮಾ ರೀತಿನೇ ನೋಡಿ ಅಂತ ಹೇಳ್ತೀನಿ. ಗೆಳೆಯ ವಿಶ್ ಗುಡ್ ಲಕ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಸಿಕ್ಕ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಭವಿಷ್ಯ ಇದೆ. ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಇರೋಣ, ಕನ್ನಡ ಬೆಳೆಸಿ ಕನ್ನಡ ಉಳಿಸಿ. ಥ್ಯಾಂಕ್ ಯು. ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಬಟ್ ಆ ಸೀನ್ ನನಗೆ ನಾನು ನೋಡಿದಾಗ ಒಂದು ತುಂಬ ಇಂಟೆನ್ಸ್ ಆಗಿ ಅನಿಸ್ತು. ಯಾಕಂದ್ರೆ ಅವರು ಆ ಕಣ್ಣಲ್ಲಿ ಆ ಫೀಲ್ ತೋರಿಸಿದ್ರು. ಸೊ ಆ ಇಂಟ್ರಾಕ್ಷನ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್ ಬಗ್ಗೆ ಒಂದು ಹೇಳಬೇಕು, ಅವರು ತುಂಬ ಕಲಿಸ್ತಾರೆ ಒಬ್ಬ ಹೊಸ ನಟನಾಗಿ. ಅಂದಾಗ ಅವ್ರು ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ಸ್ ಸರ್. ಅವ್ರಿಗೂ ಒಂದು ಸ್ಪೆಷಲ್ ರೋಲ್ ಇದೆ. ತುಂಬ ಇಂಟೆನ್ಸ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಚಿಕ್ಕವಾಗಿದೆ.
ದಯವಿಟ್ಟು ನೋಡಿ. ನಂದಕಿಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಮಾಜದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಫೈಟಿಂಗ್ ತುಂಬಾ ಇಷ್ಟ ಆಯ್ತು. ಅಂಡ್ ಓವರ್ ಆಲ್ ಮೂವಿ ಕೂಡ ಅಷ್ಟೇ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದ್ರೆ. ಒಂದು ಟ್ವಿಸ್ಟ್ ಕೂಡ ಇದೆ, ಸೊ ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ಒಂದು ಡಿಫ್ರೆಂಟ್ ಜಾನರ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಕನ್ನಡದಲ್ಲೂ ರಿಲೀಸ್ ಆಗ್ತದೆ. ಸೊ ಪ್ಲೀಸ್ ಎಲ್ಲರೂ ರೇಟಿಂಗ್ ಸಿನಿಮಾ ನೋಡೋಣ ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ನನಗೆ ಪರ್ಸನಲ್ ಆಗಿ ತುಂಬ ಇಷ್ಟ ಆಗಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್ ಸಿಕ್ಕಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಟೈಮ್ ಬರುತ್ತೆ, ನಂಗೂ ಟೈಮ್ ಬರುತ್ತೆ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ ಪಾದಾರ್ಪಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸಾಂಗ್ ಲಾಂಚ್ ಮಾಡಿದಾಗ ಹೇಳಿದ್ರು, ನಿಮಗೆ ಟೈಮ್ ಬಂತು ಅಂತ, ಹೊಸ ಟೈಮ್. ಪ್ರಾಮಿಸಿಂಗ್ ಆಕ್ಟರ್ ಆಗಿ ಇವತ್ತು ಕನ್ನಡದ ರಿತಿಕ್ ರೋಷನ್ ಆಗಿ ವಿಲ್ ಫೌಂಡ್ ಔಟ್ ಇನ್ ಅವರ್ ಆಲ್ ಮೂವೀಸ್. ಕನ್ನಡದ ಸಿನಿಮಾದಲ್ಲಿ ಮುಂದಿನ ದಿನಗಳಲ್ಲಿ ವಿಲ್ ಬಿ ದ ಬೆಸ್ಟ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಡೆಡಿಕೇಶನ್ ಆಫ್ ಆಕ್ಟಿಂಗ್. ಒಳ್ಳೆದಾಗ್ಲಿ. ಆ್ಯಂಡ್ ಇನ್ಕ್ಲೂಡಿಂಗ್ ರಾಗಿಣಿ ಅವರು ಬಹಳ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮೋಹನ್ ಲಾಲ್ ಅವರು ಇಲ್ಲಿ ಮಲಯಾಳಂ ಭಾಷೆಯಲ್ಲಿ ಆಕ್ಟ್ ಮಾಡ್ಬೇಕಾದ್ರೂ ಕನ್ನಡ ಕಲಾವಿದರಿಗೆ ಭಾಷೆ ಇಲ್ಲ, ಕನ್ನಡಿಗರಿಗೆ ಯಾವುದಕ್ಕೂ ಒಂದು ಲಿಮಿಟ್ ಇಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಅಂಡ್ ಆಲ್ ದಿ ಬೆಸ್ಟ್. ಇನ್ನು ಕೂಡ ಸಿನಿಮಾ ಬರಲಿ. ವೃಷಭಲ್ಲಿ ಗೂಳಿ ಅಂತ ಡಿ ಕೆ ಶಿವಕುಮಾರ್ ಅವರು ತೋರಿಸಿದ್ರು, ಆ ಗೂಳಿ ತರನೇ ಇನ್ನೊಂದು ನುಗ್ಗಿ ಸಕ್ಸಸ್ಫುಲ್ ಆಗಲಿ ಅಂತ. ಆಲ್ ದಿ ಬೆಸ್ಟ್. ಎಲ್ಲ ವೃಷಭ ತಂಡಕ್ಕೆ, ಆಲ್ ಟೆಕ್ನಿಷಿಯನ್ಸ್ಗಳಿಗೆ ದಯವಿಟ್ಟು ಕನ್ನಡ ಸಿನಿಮಾನು ಚೆನ್ನಾಗಿ ಕಳಿಸಿ, ಕನ್ನಡ ಸಿನಿಮಾದಲ್ಲಿ ಇಂಥ ಹೀರೋಗಳನ್ನ ಸಕ್ಸಸ್ಫುಲ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಪ್ರೀಮಿಯರ್ ಶೋ ನೋಡೋಕೆ ಬಂದಿದ್ವಿ. ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸ್ಟೋರಿ ಲೈನ್ ನಾನ್ ನೋಡ್ತಿರೋದು ಮೊದಲನೇ ಸಲ. ಇಟ್ ವಾಸ್ ಆಸಮ್. ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಜನರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಥಿಯೇಟರ್ ಬಂದು ನೋಡಿ. ಲೈಕ್ ಡೋಂಟ್ ವೇಟ್ ಟಿಲ್ ದಿ OTT ಪ್ಲಾಟ್ಫಾರ್ಮ್. ಆಮೇಲೆ ಸಮರ್ಜಿತ್ ಅವರು ಗ್ರೇಟ್ ಆಕ್ಟಿಂಗ್. ಏನೋ ಒಂದು 10-20 ವರ್ಷದಿಂದ ಇಂಡಸ್ಟ್ರಿಯಲ್ ಆಕ್ಟಿಂಗ್ ಮಾಡಿರೋ ತರ ಮೆಚೂರ್ಡ್ ಆಕ್ಟಿಂಗ್ ಕ್ಯಾರಿ ಮಾಡಿದ್ರು. ಇಟ್ಸ್ ಓವರ್ ಆಲ್ ಪವರ್ ಬ್ಯಾಕ್ ಮೂವಿ. ಸೆಂಟಿಮೆಂಟ್, ಆಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ, ಎಲ್ಲಾನು ಇದೆ. ನಾವು ಜಸ್ಟ್ ಕಾಂತಾರ ನೋಡಿ ಮುಗಿಸಿದೀವಿ. ಅದ್ರ ನೆಕ್ಸ್ಟ್ ಫಿಲಮ್ ಅಂದ್ರೆ ವೃಷಭ. ಎಲ್ಲರೂ ಬಂದು ನೋಡ್ಬೇಕು. ಬಿಕಾಸ್ ದ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಗಿವ್ ಇಸ್ ಪವರ್ಫುಲ್ ಮೂವಿ. ಬಿಕಾಸ್ ಅವ್ರ ಪಾಸ್ಟ್ ಲೈಫ್ ತೋರಿಸ್ತಾರೆ, ರೀಇನ್ಕಾರ್ನೇಷನ್ ತೋರಿಸ್ತಾರೆ, ಸನಾತನ ಧರ್ಮ ಬಗ್ಗೆ ಹೇಳ್ತಾರೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್, ತುಂಬಾನೇ ಹುಕ್ ಇರುತ್ತೆ ಮೂವಿ ಫುಲ್ಲಲ್ಲಿ. ಸೊ ಬಂದು ಎಲ್ಲರೂ ಸಿನಿಮಾದಲ್ಲೇ ನೋಡಿ. ಇವರು ಹೇಳ್ದಂಗೆ OTT ಪ್ಲಾಟ್ಫಾರ್ಮ್ ಅಲ್ಲಿ ವೇಟ್ ಮಾಡಬೇಡಿ, ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಇವತ್ತು ಹಬ್ಬದ ದಿನ ಆದ್ರೂ ಎಲ್ಲರೂ ಬಂದಿರೋಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಮೊದಲು ನಮ್ಮ ಮೋಹನ್ ಲಾಲ್ ಸರ್ಗೆ, ನಂದಾ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡ್ಬೇಕು. ಇಷ್ಟೆಲ್ಲ ಜನರು ಹೊಗಳ್ತಾರೆ ಅಂದ್ರೆ ಅವ್ರಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋದಕ್ಕೆ, ಈ ಸಿನಿಮಾ ನಾನು ಇದು ಮಾಡ್ಬೋದು ಅಂತ ಈ ಪಾತ್ರಕ್ಕೆ, ಮತ್ತೆ ಫುಲ್ ಗೈಡೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವೃಷಭ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೇರಿ ಕ್ರಿಸ್ಮಸ್. ಹೇಳ್ಬೇಕಂದ್ರೆ ಆ ಥರ ನಮ್ಗೆ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಆ ಸಿಕ್ಕಿದಾಗ ನನಗೆ ಅದೊಂದು ಭಯ ಇತ್ತು. ಆದರೂ ಅವ್ರು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ಒಂದು ಆ ಮಗನ ಪಾತ್ರನ ಮಾಡ್ಬೇಕಾದ್ರೆ ಮಗ ಪಾತ್ರ ಹತ್ರ ಅನಿಸಿಲ್ಲ, ನಿಜವಾಗ್ಲೂ ಅವ್ರ ಮಗ ಥರನೇ ಅನ್ಸ್ಬಿಡ್ತು ನನಗೆ. ಸೊ ಆ ಥರ ಒಂದು ಜರ್ನಿ ಇದ್ದಿದ್ದೆ ಒಂದು ಅದ್ಭುತವಾದ ಜರ್ನಿ. ಒಂದೊಂದು ಸೀನ್, ಒಂದೊಂದು ಕ್ಷಣನೂ ಆ ಸಿನಿಮಾದಲ್ಲಿ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿ ನನ್ನ ದೇವರಿಗೆ ಬೆಂಬಲಿಸಿ ತುಂಬಾ ಖುಷಿಯಾಗಿ ಈ ಅವಕಾಶ ಕೊಟ್ಟಿದ್ದೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸರ್ ಅದು ಆಕ್ಷನ್ ಮಾಸ್ಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದು, ಸಿನಿಮಾ ಮಾಸ್ಟರು ಅದು ಹೇಳ್ತಾ ಇದ್ರು. ಸರ್ಪ್ರೈಸ್ ಆಗಿ ಚೆನ್ನಾಗಿಲ್ಲ, ಬಟ್ ಅದು ಅದಕ್ಕೆ ಸಿನಿಮಾ ಮಾಸ್ಟರ್ ಟ್ರೈನಿಂಗ್ ಕೊಟ್ಟಿದ್ದು.
ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಮತ್ತೆ ಗಣೇಶ್ ಮಾಸ್ಟರು, ನಿಖಿಲ್ ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ ಸಿನಿಮಾದಲ್ಲಿ. ಅವ್ರು ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ, ಫೈಟರ್ಸು ತುಂಬ ಸಹಾಯ ನೀಡಿದ್ದಾರೆ ಸಿನಿಮಾ ಮಾಡೋದು. ಸೊ ಅವ್ರಿಗೆ ಥ್ಯಾಂಕ್ ಯು. ಅವಕಾಶ ಸಿಕ್ಕಿದ್ದೆ, ಅದಕ್ಕೆ ತುಂಬ ಖುಷಿ ಸರ್. ಆ ಥರ ನಾನು ಇದೇನು ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಅದು ಅವಕಾಶ ಸಿಕ್ಕಿದಂಗಿತ್ತು ಸರ್. ಈ ಸಿನಿಮಾದಲ್ಲಿ ನನಗೆ ಅದು ದೊಡ್ಡ ಮೇಲೆ ಒಂದು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆ ಆ ಸ್ಕಿಲ್ಸ್ ಎಲ್ಲ ಒಂದು ಶೋಕೇಸ್ ಮಾಡೋಕೆ ಅವಕಾಶ ಸಿಗ್ತಲ್ಲ ಸರ್, ಅದಕ್ಕೊಂದು ಖುಷಿ ನನಗೆ. ಆಮೇಲೆ ಆ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಈಗ ನಮ್ಗೆ ರಿಲೀಸ್ ಆಗಿರೋದ್ಮೇಲೆ ಜನರು ಹೇಳ್ಬೇಕು ನಮ್ಗೆ ಏನು ಅನ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ. ಅವ್ರ ಜೊತೆ ಯಾವಾಗಲೂ ಸಿಕ್ಕಲ್ಲಿ ತುಂಬ ಫನ್ ಆಗಿರ್ತಿತ್ತು ಸರ್. ಅವ್ರು ಯಾವಾಗಲೂ ಚೆನ್ನಾಗಿ ಮಾತಾಡ್ತಾರೆ. ಅಮ್ಮ ಹತ್ರ ಹೇಳೋದು, ಯಾಕಂದ್ರೆ ಅವ್ರು ಹೇಳಿದ್ರೆ ಅವ್ರು ಬೇಜಾರು ಪಡ್ತಾರೆ. ಯಾಕಂದ್ರೆ ಅವರು ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಿದ್ರು. ಅದು ತುಂಬ ಖುಷಿ ಆಯ್ತು ಸರ್. ಇನ್ನೇ ಕೇಳ್ಬೇಕು ಸರ್, ನಾನು ಕೇಳ್ಬೇಕು ಸರ್. ನಾನು ಅವರೆಲ್ಲ ಒಂದೇ ಸರ್. ಸೊ ಅಪ್ಪ ಆಕ್ಚುಲಿ ಬೆಳಿಗ್ಗೆ ಫೋನ್ ಮಾಡಿದ್ರು, ಅವರು ಬೆಳಿಗ್ಗೆ ಶೋಗೆ ಹೋಗಿ ಫೋನ್ ಮಾಡಿ ಹೇಳಿದ್ರು. ಅವ್ರಿಗೆ ತುಂಬ ಖುಷಿ ಆಯ್ತು ಸಿನಿಮಾ ನೋಡಿ. ಸೊ ಈಗೆಲ್ಲರೂ ಕೇಳಬೇಕು, ನಿಮ್ಗೆ ಅನಿಸ್ತು, ನೀವು ಹೇಳಿ ಖುಷಿ ಸರ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.